ಹೊರಗೋಗಿದ್ಯಾ ಅಮ್ಮ? ಹೌದಪ್ಪ, ಕೌಸಲ್ಯ ಅವ್ರ ಮನೆಗೆ ಹೋಗಿದ್ದೆ. ಇವತ್ತು ಮಲ್ಕೊಂಡಾಗ ನಿಮ್ಮಮ್ಮ ಕನ್ಸಲ್ ಬಂದಿದ್ಲು. ಹೆಣ್ಮಗುನ ನಿನ್ ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ, ಹೇಗ್ ನೋಡ್ಕೋತೀಯೋ, ಯಾರಿಗೆ ಕೊಟ್ಟು ಮದ್ವೆ ಮಾಡ್ತೀಯೋ ಅಂತ. ಅವಳ ಜೀವನದ ಬಗ್ಗೆನೇ ನನಗೆ ಚಿಂತೆ ಅಂತ ನನ್ನ ಹತ್ರ ಕಣ್ಣೀರು ಹಾಕಿದ್ಲು. ವಿಚಿತ್ರ, ಸತ್ತು ಕೂಡ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ತನ್ನ ಗಂಡನ್ನು ತಾನೇ ಹುಡುಕೊಂಡಿದ್ದಾಳೆ ಅನ್ನೋ ವಿಚಾರ ಅವಳಿಗೆ ಗೊತ್ತಾಯ್ತು ಅಂದರೆ ಎಷ್ಟು ಸಂಭ್ರಮ ಪಡ್ತಾ ಇದ್ಲೋ ಏನೋ. ಈ ಮನೆ ನಾನು ನಿಮ್ಮಮ್ಮ ಕಟ್ಸಿದ್ದು. ಈ ಮನೇಲಿದ್ರೆ ನಿಮ್ಮ ಅಮ್ಮನ ಜೊತೆ ಇದ್ದ ಹಾಗೆ ಅನ್ಸುತ್ತೆ. ಅಪ್ಪ, ಬಜಾರಲ್ಲಿ ಸಿಗೋ ಬಾಚಣಿಗೆ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು, ದೇವ್ರ ಮನೇಲಲ್ಲ. ಹೋಗಲ್ಲಿ ನಿಂತ್ಕೋ. ನನ್ನ ಎದುರು ತಲೆ ಎತ್ತು ನಿಂತು ಮಾತಾಡೋ ಅರ್ಹತೆ ಇಲ್ಲ ನಿಂಗೆ. ನಿನ್ ಮಗಳು ನನ್ ಮಗನ್ ಜೊತೆ ತಿರುಗೋ ವಿಷಯ ನೀನು ಗೊತ್ತಿಲ್ಲ ಅಂದ್ರೆ ನನ್ನನ್ನ ನಂಬು ಅಂತ್ಯಾ? ಯಾಕೆ ನಿನ್ ಮಗಳನ್ನ ಬಿಟ್ಟು ನನ್ನ ಆಸ್ತಿ ಎಲ್ಲ ಕಿತ್ಕೊಳಕ್ಕ? ನಿನ್ಗಷ್ಟು ಕೊಬ್ಬಿದ್ರೆ ನೀನೇ ಅವಳನ್ನ ಇಲ್ಲಿ ಕರ್ಕೊಂಡ್ ಬಾ. ರಾತ್ರಿ ನನ್ ಮಗನ್ ಜೊತೆ ಬಿಟ್ಟು ಬೆಳಿಗ್ಗೆ ಬಂದ್ ಕರ್ಕೊಂಡು ಹೋಗು. ಏನ್ ಪಂತಲು, ಅರ್ಥ ಆಯ್ತು ಅನ್ಸತ್ತೆ? ಅಂದ್ರೆ ಓಡ್ ಹೋಗ್ಬೇಕು, ಇಲ್ಲಾಂದ್ರೆ ಸತ್ ಹೋಗ್ಬೇಕು. ಅಪ್ಪ, ಅಮ್ಮ ಕಲ್ಯಾಣಿ, ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳಮ್ಮ. ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಒಳ್ಳೇದು ಕೆಟ್ಟದ್ದು ಗೊತ್ತಿದೆ, ಹೇಳಮ್ಮ. ಸೀನುನ ಪ್ರೀತಿಸ್ತಾ ಇದ್ದೀನಿ ಅಪ್ಪ. ಸೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಮಗಳು ಪ್ರೀತಿಸ್ತಿರೋನ್ನ ಒಪ್ಕೊಳ್ಳೋದಿಕ್ಕೆ ತಂದೆಯಾಗಿ ಅಹಂ ಇರ್ಬೋದು, ಆದ್ರೆ ಮನುಷ್ಯನಾಗಲ್ಲ. ನೀನವನ್ನ ಮದ್ವೆಯಾಗಿ ಸುಖವಾಗಿರ್ತೀಯ ಅನ್ನೋದಾದ್ರೆ ನನಗದಕ್ಕಿನ್ನ ಏನ್ ಬೇಕು? ಆದ್ರೆ ಇಲ್ಲೇ ಇರ್ತೀರಾ ಅಂದ್ರೆ ಆ ಮಹಾಲಕ್ಷ್ಮಿ ಬಿಡೋದಿಲ್ಲ. ನೀವಿಬ್ರು ಎಲ್ಗಾದ್ರೂ ಓಡೋಗ್ಬಿಡಿ. ತಂದೆಯಾಗಿ ಹೇಳ್ತಾ ಇದ್ದೀನಿ, ಯಾವ ತಂದೆಗೂ ಈ ರೀತಿ ಪರಿಸ್ಥಿತಿ ಬರಬಾರ್ದು. ಬಂದ್ರೆ ಮಗಳು ಸಂತೋಷದ ಬಗ್ಗೆ ಯೋಚನೆ ಮಾಡೋದಾದ್ರೆ ಯಾವ ತಂದೆ ಆದ್ರೂ ನಂತರನೇ ಯೋಚಿಸ್ತಾನೆ. ನಿನ್ ಸಂತೋಷಕ್ಕೆ ನಾನು ಆಗ್ಲಿಲ್ಲ ಅಂದ್ರೆ ನನ್ ಬದುಕಿತ್ತಾನೆ ಏನ್ ಪ್ರಯೋಜನ? ನಾನು ಕ್ಷಮಿಸ್ಬಿಡಿ ಅಪ್ಪ, ನಿಮಗ್ ತುಂಬಾ ನೋವು ಕೊಡ್ತಾ ಇದ್ದೀನಿ. ಕ್ಷಮಿಸ್ಬಿಡಿ, ನಾನು ನಿಮಗ್ ಕಷ್ಟ. ನನಗೇನಮ್ಮ ಕಷ್ಟ? ಮುಗ್ದೋಗಿರೋ ಜೀವನ ನಂದು. ನಿನ್ ಜೀವನ ಈಗ ಶುರು ಆಗ್ಬೇಕು. ನಿರ್ಧಾರಗಳು ಕಠಿಣವಾಗಿದ್ದಾಗ್ಲೇ ಜೀವನ ನಮ್ಗೆ ಅನುಕೂಲವಾಗಿರುತ್ತೆ, ನೆಮ್ಮದಿಯಾಗಿರೋ ಜೀವನ ಸಿಗುತ್ತೆ. ಕಲ್ಯಾಣಿ, ಏನಾಯ್ತು?
ಎಲ್ಲ ಹೇಳ್ಬಿಟ್ಟೆ. ಅವ್ರ ಅಮ್ಮನ್ ನೋಡಿ ಭಯ ಆಯ್ತು ಅಷ್ಟೇ. ನೀನ್ ರೆಡಿ ಇದೆಯಲ್ವಾ? ಸೀನಾ ಬಂದ್ ಕೂಡಲೇ ನಾನು ನೋಡ್ತೀನಿ, ಸರಿನಾ? ಸರಿ ಬಾ. ಬರ್ತೀನಿ ಅಂತ ಹೇಳಿದ್ನಾ? ಬರ್ತಾನಿರೋ. ಎಲ್ಲಿಗೆ ಹೋದ ಇವನು? ಕಲ್ಯಾಣಿ, 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 ಎಲ್ಲಿದ್ಯಾ ಕಲ್ಯಾಣಿ? ಓಯ್, ಇವನ್ ಕೇಳಿದ್ರೆ ಏನ್ ಹೇಳಿ ನಾನು? ಅಯ್ಯೋ, ಎಂತ ಕೆಲ್ಸ ಆಯ್ತು. ಕೈ ಕಾಲಾಡ್ತಿಲ್ಲಪ್ಪ. ಅಯ್ಯೋ, ಎಲ್ಲೋದ್ಲೋ? ಕಲ್ಯಾಣಿ, 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 ಕಲ್ಯಾಣಿ. ಸೀನು, ಏನಿದು? ಯಾರನ್ನೂ ನಂಬಕ್ಕಾಗಲ್ಲ ಕಲ್ಯಾಣಿ, ಸ್ನೇಹಿತರನ್ನು ಕೂಡ. ಆದ್ರೆ ಅವನೇ ತಾನೇ ನಿನ್ಗೆ ವಿಷಯ ಹೇಳಿದ್ದು. ಹೌದು, ಅಮ್ಮಂಗೂ ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ನಿನಗೆ ಗೊತ್ತಿಲ್ಲ ಕಲ್ಯಾಣಿ, ನಮ್ಮಮ್ಮನ್ ನೋಡಿದ್ರೆ ಊರವರೆಲ್ಲ ಭಯ ಪಡ್ತಾರೆ. ಅದೇ ದುಡ್ಡು ಕೊಟ್ರೆ ಅವ್ರು ಹೇಳ್ದಾಗ ಕೇಳ್ತಾರೆ. ಮತ್ತೆ ಇವಾಗ ಹೇಗೆ ಸೀನು? ಈ ಊರ್ನ ದಾಟಿ ಹೇಗೆ ಹೋಗೋದು? ಭಯ ಆಗ್ತಿದೆ ಕಲ್ಯಾಣಿ. ಸಿಕ್ಕಾಕೊಂಡ್ರೆ ಈ ಜನ್ಮದಲ್ಲಿ ನಿನ್ನ ಸೇರೋಕ್ಕಾಗಲ್ಲ ನಾನು. ಓಡೋಗೋಣ, ಯಾರಿಗೂ ಸಿಗದೆ ಇರೋ ಹಾಗೆ ದೂರ ಓಡೋಗೋಣ. ಆದ್ರೆ ಸಿಗಾಕೊಂಡ್ರೆ ನೀನಿಲ್ದೆ ನಾನು ಬದುಕಲ್ಲ ಕಲ್ಯಾಣಿ. ಭಯ ಆಗ್ತಿದೆ. ನೀನಿಲ್ದೆ ನಾನು ಬದುಕೋಕ್ಕಾಗಲ್ಲ ಸೀನು. ಬಾ, ಮೊದ್ಲು ಇಲ್ಲಿಂದ ಓಡೋಗೋಣ. ಬೆಳಗಾಗೋದ್ರಲ್ಲಿ ನಾವ್ ಇಲ್ಲಿಂದ ಹೋಗ್ಬೇಕು. ನಡಿ. ಏನಾಯ್ತು? ಬಾ ಹೋಗೋಣ. ಸರಿ ನಡಿ. ನಿಂತ್ಕೊ ನಿಂತ್ಕೊ. ನಾನು ಹೇಳಿಲ್ವಾ ನಮ್ಮಮ್ಮ ನನ್ನ ಬಿಡಲ್ಲ ಅಂತ? ಊರವರೆಲ್ಲ ನಮ್ನ ಹುಡುಕ್ತಿದ್ದಾರೆ. ಯಾರಾದ್ರೂ ನೋಡ್ಬಿಟ್ರೆ ನಾವ್ ಸಿಗಾಕೊಂಡಾಗೇನೆ. ಮುಂದೆ ಏನು ಸೀನು? ಯಾರು ಬರ್ತಿಲ್ಲ ಅಲ್ವಾ? ನಡಿ. ಏನ ಇವತ್ತು ಸೀನು ಆಟ ಆಡಕ್ಕೆ ಬರಲಿಲ್ಲ? ಏನೋ ಕಣ. ಒಂದ್ ನಿಮಿಷ. ಲೈ, ನಿನ್ಗೆ ಇವತ್ತು ಎಷ್ಟು ದುಡ್ಡು ಬಂತು? ನಿನ್ ಫ್ರೆಂಡ್ಸು. ಅಯ್ಯೋ ಕಲ್ಯಾಣಿ, ಬಿಡಲ್ಲ ನಮ್ನ. ಎಲ್ಲೋದ್ರೂ ಬಿಡಲ್ಲ. ನನಗಾದ್ರೆ ಎಣ್ಣೆಗಾಗೋಷ್ಟು ಬಂತು. ಬಾ.